ಅರುಣ್ ಗುರುಜಿ, ನಾವು ಮಾತಾಡ್ತಿದ್ವಿ ಪಿತೃಪಕ್ಷ ಅಂತ ಹೇಳಿದ್ರೆ ಪೂಜೆ ಮಾಡಬೇಕು, ಪಿಂಡ ಪ್ರದಾನ ಮಾಡಬೇಕು. ನಮ್ಮ ಕೈಲಿ ಏನೂ ಆಗೋದಿಲ್ಲ, ಮಾಡಲಿಕ್ಕೆ ಆಗಲ್ಲ, ಆ ಪರಿಸ್ಥಿತಿಯಲ್ಲಿ ನಾವಿದ್ವಿ, ಏನು ಮಾಡಬೇಕು? ಓಂ ಪೃಥುಭ್ಯ ಸ್ವದಾ ನಮಃ ಒಂದು ಮಂತ್ರ ಏನಾದರೂ ಒಂದು ಹೇಳಿ ಅಂತ. ನಾವೇನು ಗೊತ್ತಾ ಸರ್, ಇವೆಲ್ಲ ಹೇಳ್ತದಾರಲ್ಲ ಇವರಲ್ಲಿ ಇಡೀ ನಮ್ಮ ದೇಶದಲ್ಲೇ ಅವ್ರು ಯಾರು ಡೈರೆಕ್ಟಾಗಿ ಹೇಳಿಲ್ಲ ನಮಗೆ, ಎಲ್ಲ ಇಂಡೈರೆಕ್ಟಾಗಿ ಕೊಟ್ಟಿರೋದು. ಅಂದರೆ ನಮ್ಗೆ ಏನು ಒಳ್ಳೇದು ಮಾಡ್ತಂದು ಪೂಜೆ ಮಾಡ್ತೀವಿ. ಮತ್ತು ಈ ಥರ ಗ್ರಹಣಗಳು ನಮಗೆ ಗೋಚರ ಆಗ್ತದಲ್ಲ ಸರ್, ಚಂದ್ರ ಸೂರ್ಯ ಇಬ್ಬರೇ ಕಾಣ್ತಾರೆ, ಇನ್ನು ಉಳಿದ್ರೆ ಇನ್ನು ತಿರುಗ್ತದಾರಲ್ಲ ಅವ್ರು ನಮ್ಗೆ ಕಾಣಿಸಲ್ಲ. ಅದು ಆಗ್ತಾನೆ ಇರುತ್ತೆ, ಎಲ್ಲವೂ ಆಗ್ತಾ ಇರ್ತವೆ. ಇದೆಲ್ಲ ಎನರ್ಜೆಟಿಕ್ ಮೇಲೆ ಡಿಪೆಂಡ್. ನನ್ನ ಅಣ್ಣನ ಮಗಳೊಬ್ಳು ಭಾವನಾ ಡಿ ರಾಟಿ ಅಂತ ಇದ್ದಾಳೆ, ಅವಳು ಹೇಳ್ತಾಳೆ ಏನಮ್ಮ ಸೂರ್ಯಗ್ರಹಣ ಅಂತ ಬೆಳಗ್ಗೆ ತಮಾಷೆ ಕೇರ್ ಅವಳು ಹೇಳ್ತಾಳೆ, ಸೂರ್ಯಗ್ರಹಣ ಅಂದ್ರೆ ಚಂದ್ರಗ್ರಹಣ ಅಂದ್ರೆ ವಾಟ್ ಇಸ್ ದಿಸ್ ಅಂತ ಕೇರ್ ಅವ್ರು ಒಂದು ಮಾತು ಹೇಳ್ತಾಳೆ. ಈ ರಾತ್ರಿ ಹೊತ್ತಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗುತ್ತೆ, ಡೇ ಟೈಮಲ್ಲಿ ಸಮುದ್ರ ಅಲೆಗಳು ಕಡಿಮೆ ಯಾಕಾಗುತ್ತೆ ಹೇಳು ಅಂತ ಕೇಳಿ ಅವಳು ಹೇಳ್ತಾಳೆ, ಇದಕ್ಕೆಲ್ಲ ಸೂರ್ಯ ಚಂದ್ರ ಮತ್ತು ಭೂಮಿಯ ಚಲನೆ ಕಾರಣ. ಸೊ ನಮಗೆ ಬೆಳಗ್ಗೆ ಇರ್ತಕ್ಕಂಥದ್ದು ಸಮುದ್ರನೇ ರಾತ್ರಿ ಇರಲ್ಲ. ಎಷ್ಟೊಂದು ವ್ಯತ್ಯಾಸಗಳನ್ನ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಗ್ರಹಣಗಳು ಎಫೆಕ್ಟ್ ಇದ್ದೇ ಇರ್ತದ. ಹೌದು, ಆದರೆ ಈ ಪಿತೃಪಕ್ಷನೇ ಬಂದಿದೆ ಎಂತ ಮಹಾನ್ ಸ್ಟ್ರಾಂಗ್. ಇದು ಸ್ಟ್ರೇಟ್ ಲೈನ್ ಅಲ್ಲಿ ಇರೋದ್ರಿಂದ, ಪಿತೃಲೋಕ ತುಂಬಾ ಹತ್ರದಲ್ಲಿ ಇರೋದ್ರಿಂದ ನಮ್ಮ ಈಡಿಕೆಗಳನ್ನ ಅವ್ರು ಬೇಗ ಈಡೇರಿಸ್ತಾರೆ ಅನ್ನೋದ್ರಿಂದ ನಾವು ಇವ್ರನ್ನ ನಾವು ಈ ಟೈಮಲ್ಲಿ ನೆನೆಸ್ಕೊಂಡ್ರೆ, ಈ ಟೈಮಲ್ಲಿ ನಾವು ಅವ್ರನ್ನ ನಾವು ರೀಕಾಲ್ ಮಾಡ್ಕೊಂಡ್ರೆ ಈಗ ನಮಗೆ ಶಕ್ತಿ ಬರ್ತದ ಅಂತ. ಅಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಶಕ್ತಿ ಅಲ್ಲ, ಹೊರಗಡೆ ಇರ್ತಕ್ಕಂಥದ್ದು ನಮ್ಗೇನು ಎನರ್ಜಿ ಬರ್ಬೇಕಲ್ಲ, ಈ ಟೈಮಲ್ಲಿ ತಗೊಂಡ್ರೆ ಒಳಗಡೆ ನಾವು ಸ್ಟ್ರಾಂಗ್ ಆಗ್ತೀವಿ. ಸೊ ಒಳಗಡೆ ಬರ್ತಕ್ಕಂಥದ್ದು ನೇರವಾಗಿ ಹೇಳಲ್ಲ ಅವರು, ಈ ಥರ ಮಾಡಿ ಈ ಪದ್ಧತಿ ಮಾಡಿ ಹಂಗೆ ಮಾಡಲಿಲ್ವಾ, ನೋ ಪ್ರಾಬ್ಲಮ್ ಸರ್. ಒಂದು ಮಂತ್ರ ಹೇಳಿ ಅಟ್ಲೀಸ್ಟ್ ನೆನಪು ಮಾಡಿ ಕೇಳಿ, ನಮ್ಮ ಅಜ್ಜ ಹೆಂಗಿದ್ರು, ನಮ್ಮ ಅಪ್ಪ ಹೆಂಗಿದ್ರು, ಅವ್ರು ಏನು ಕೆಲಸ ಮಾಡ್ತಿದ್ರು, ನಾವು ಹೆಂಗಿದ್ವಿ, ನಮ್ಮ ಕುಟುಂಬ ಹೆಂಗಿತ್ತು, ಆ ಜೀನ್ ಹೆಂಗಿತ್ತು, ಈ ಒಂದು ಫೀಲಲ್ಲಿದ್ದರೆ ಒಳ್ಳೆ ಸಂತಾನ ಆಗುತ್ತೆ. ಎಲ್ಲರೂ ಕೂಡಿ ಮಾಡಿದರೆ ಯಾರನ್ನೋ ಒಬ್ರು ಎನ್ಲೇಟ್ ಆಗ್ತಾರೆ. ನಮ್ಮ ಅಜ್ಜ ಏನೋ ಒಂದು ಸ್ವೀಟ್ನ ತುಂಬಾ ಇಷ್ಟಪಟ್ಟು ತಿಂತ ಇದ್ರೆ ಆ ಮೊಮ್ಮಗನ ಬಾಯಿ ನೀರು ಬರ್ತದ, ಆ ಪಕ್ಕದ ಬರಲ್ಲ. ಸೊ ಆ ಜೀನ್ಸ್ ಅಲ್ಲಿ ಪಾಸಿಟಿವ್ ತಗೊಂಡು ಹೋಗ್ತಾ ಇರ್ತದೆ. ಅರ್ಥ ಆಯ್ತಲ್ಲ ಸರ್? ಸೊ ಜೊತೆ ಸೇರಿ ಮಾಡೋದಕ್ಕೆ ಈ ಒಂದು ಟೈಮಲ್ಲಿ ಪಾಸಿಟಿವ್ ಆಗಿ ಆನ್ಸಿಸ್ಟರ್ ಎನರ್ಜಿನ ನಾವು ತಗೊಳ್ತಕ್ಕಂಥದ್ದು ಅಂತ. ಒಂದೊಂದ್ಸರಿ ಒಂದೊಂದ್ ಥರ ಎನರ್ಜಿ ಬರುತ್ತೆ. ಈ ಸಮಯದಲ್ಲಿ ನಾವು ಆನ್ಸಿಸ್ಟರ್ ಎನರ್ಜಿ ಅಂದ್ರೆ ಪಿತೃಗಳಿಂದ ನಮ್ಗೇನು ಶಕ್ತಿ ಬರ್ಬೇಕಾ ತಗೊಳ್ಳಿ ಅನ್ನೋದಕ್ಕೆ ಭಯ ಹುಟ್ಟಿಸ್ತಾರ ಅಷ್ಟೇ. ಅವ್ರು ಏನು ಕೆಟ್ಟದ್ದು ಮಾಡಲ್ಲ, ಅವ್ರು ಯಾವತ್ತೂ ಮಾಡಿಲ್ಲ, ಮುಂದೂ ಮಾಡಲ್ಲ. ಭಯ ಹುಟ್ಟಿಸಿದ್ರೆ ನಮ್ಮ ಜನ ಮಾತು ಕೇಳ್ತಾರೆ. ಇಲ್ಲಾಂದ್ರೆ ಸರ್ ನಮ್ದು ಸಂಸ್ಕೃತಿ ತುಂಬಾ ಚೆನ್ನಾಗಿದೆ ಸರ್, ನಮ್ದು ಸಿಸ್ಟಮ್ ಚೆನ್ನಾಗಿದೆ, ನಮ್ಮ ದೇಶ ಚೆನ್ನಾಗಿದೆ. ಹೇಳೋದಕ್ಕೆ ಒಂದೇ ಕಾರಣ ಸಾಕು, ಸ್ವತಂತ್ರ ಸಿಕ್ಕಾಗ ನಾವು 37 ಕೋಟಿ ಜನ ಇದ್ದೀವಿ, ಇವತ್ತು 140 ಕೋಟಿ ಆಗಿದ್ದೀವಿ. ಇಷ್ಟಕ್ಕಂತ ನಾವು ಕರೆಕ್ಟ್ ಆಗಿರೋದಕ್ಕೆ ಇಷ್ಟೊಂದು ಜನಸಂಖ್ಯೆ ಚೆನ್ನಾಗಿ ಬೆಳೀತಾ ಇರೋದು. ಬೇರೆ ಕಡೆ ಎಲ್ಲರೂ ನೋಡಿದೀವಿ ಸರ್, ಎಲ್ಲಿ ನೋಡಲ್ಲ. ಸೊ ನಮ್ದೆಲ್ಲ ಪರ್ಫೆಕ್ಟ್ ಆಗಿದೆ. ಸೊ ನೇರವಾಗಿ ಹೇಳಲ್ಲ ನಾವೊಂದು ರೂಢಿಗತ ಸಂಪ್ರದಾಯ ಮಾಡಿರ್ತೀವಿ, ಅದನ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ, ಪ್ರಶ್ನೆ ಮಾಡಬೇಡಿ. ಎರಡನೇದು ಭಯ ಬೀಳ್ಬೇಡಿ ಅಂತ. ನಾನು ಮಾಡ್ಲಿಲ್ಲ ನನ್ಗೆ ಏನಾಗ್ಬಿಡುತ್ತೆ ಭಯ ಬೇಡ, ಭಯ ಬೇಡ. ನೀವು ಅದನ್ನ ಸ್ವಲ್ಪ ರೀಕಾಲ್ ಮಾಡಿ ಎನರ್ಜಿ ತಗೊಳ್ಳಿ, ಮಂತ್ರಗಳನ್ನ ಹೇಳಿ, ಒಳ್ಳೊಳ್ಳೆ ಕೆಲಸಗಳು ಮಾಡಿ. ಗುರುಗಳು ಹೇಳಿದ್ರು, ಗುರುಗಳಿಗೆ ಏನೋ ಒಂದು ಒಳ್ಳೆ ಪಿತೃ ಸಮಾನ ಇರ್ತಕ್ಕಂಥವ್ರಿಗೆ ನೀವು ಅವ್ರಿಗೆ ಬಾಗಿ ಏನೋ ಒಂದು ಉಡುಗೊರೆ ಕೊಡಿ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಬ್ರೈನ್ ಅಲ್ಲಿ ರಿಲೀಸ್ ಆಗುತ್ತೆ ಅಲ್ವಾ ಸರ್? ಆ ಬ್ರೈನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಇದೆಲ್ಲ ಆಕ್ಟಿವೇಶನ್ ಸರ್, ಇಲ್ಲೇನು ಬೇರೆ ಏನಿಲ್ಲ. ಇವಾಗ ಒಂದು ಹುಣಸೆ ಹಣ್ಣು ನೋಡ್ಬಿಟ್ರೆ ಬಾಯಾಗಿ ನೀರು ಹೆಂಗ್ ಬರುತ್ತೆ? ಅರ್ಥ ಆಯ್ತಲ್ಲ? ದೇವ್ರು ನೋಡಿದ್ರೆ ಭಕ್ತಿ ಹೆಂಗ್ ಬರುತ್ತೆ? ನಾವು ತುಂಬ್ಕೋಬೇಕು ಅದನ್ನೆಲ್ಲ, ಅದೆಲ್ಲ ಯಾರು ಕೊಡ್ತಕ್ಕಂಥದ್ದಲ್ಲ. ಇವತ್ತಿನ ದಿನ ಪಿತೃಪಕ್ಷದಲ್ಲಿ ಯಾರಾದ್ರೂ ಪೂಜೆ ಮಾಡಕ್ಕಾಗಿಲ್ಲ ಅಂದ್ರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಸೂರ್ಯನ ಮಂತ್ರ ಹೇಳಿ. ಸೂರ್ಯನ ಮಂತ್ರ ತುಂಬಾ ಪವಿತ್ರವಾಗಿರ್ತಕ್ಕಂಥ ಮಂತ್ರ, ಸೂರ್ಯನ ಮಂತ್ರವನ್ನು ನೀವು ಹೇಳ್ಬೋದು. ಆ ಮಂತ್ರ ನಿಮಗೆ ತುಂಬಾ ಸಖತ್ತಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಕೊಡ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ, ಸ್ವಲ್ಪ ನಿಮಗೆ ದುಡ್ತದೆ. ಇಲ್ಲಾಂದ್ರೆ ಇದು ಸಮಸ್ಯೆ ಕೊಟ್ಟೆ ಕೊಡ್ತದ ಸರ್. ಇಟ್ ಈಸ್ ಕಂಪಲ್ಸರಿ, ಎಲ್ಲರಿಗೂ ಎಲ್ಲ ರಾಶಿ ಮೇಲೆ ಸಮಸ್ಯೆ ಇದ್ದೇ ಇರ್ತದೆ. ಸೂರ್ಯನ ಶಕ್ತಿಯಲ್ಲಿ ವ್ಯತ್ಯಾಸ ಆದ್ರೆ ಪ್ರಕೃತಿಯಲ್ಲಿ ವ್ಯತ್ಯಾಸ. ಮಳೆ ಯಾವಾಗ್ಲೂ 4 days ಮಳೆ ಇಟ್ಕೊಂಡ್ರೆ ಏನಾಗುತ್ತೆ ಸರ್? ಎಲ್ಲರಿಗೂ ಎನರ್ಜಿ ಬರುತ್ತೆ. ಎಲ್ಲರ ಮನೇಲೂ ನೆಗಡಿ, ಕೋಲ್ಡ್, ಜ್ವರ. ಹೌದು, ಯಾಕೆ ಅಂತ ಗೊತ್ತಿಲ್ಲ, ಬರ್ತದಲ್ಲ ಹಂಗೆ ಇಲ್ಲಿ ಬರ್ತದ, ಗೊತ್ತಾಗಲ್ಲ ನಮಗೆ, ಬಂದೇ ಬರ್ತದ.